ಪಾಕಿಸ್ತಾನದ ಜತೆ ಎಲ್ಲ ವ್ಯಾಪಾರ ಮತ್ತು ವ್ಯವಹಾರವನ್ನ ಭಾರತ ಬಂದ್ ಮಾಡಿದೆ. ಪಾಕಿಸ್ತಾನದಿಂದ ಎಲ್ಲ ಆಮದು ವ್ಯವಹಾರಕ್ಕೆ ಮೋದಿ ಸರ್ಕಾರ ಬ್ರೇಕ್ ಹಾಕಿದ್ದು, ಪಾಕಿಸ್ತಾನಕ್ಕೆ ಯಾವುದೇ ಸರಕುಗಳನ್ನು ರಫ್ತು ಮಾಡದಂತೆಯೂ ನಿರ್ಧಾರ ಮಾಡಲಾಗಿದೆ. ವಿದೇಶಿ ವ್ಯವಹಾರಗಳ ನಿರ್ದೇಶನಾಲಯ ಆದೇಶಿಸಿದ್ದು ತಕ್ಷಣದಿಂದ ಜಾರಿಯಾಗಲಿದೆ. ನೇರ ವ್ಯಾಪಾರ ಮತ್ತು ಪರೋಕ್ಷ ವ್ಯಾಪಾರ ಎರಡಕ್ಕೂ ಭಾರತ ಬ್ರೇಕ್ ಹಾಕಿದೆ. ಶ್ರೀಲಂಕಾ, ಯುಎಇ, ಸಿಂಗಾಪುರದಿಂದ ಪರೋಕ್ಷ ವ್ಯಾಪಾರವೂ ಬಂದ್ ಮಾಡಲಾಗಿದೆ. ಪುಲ್ವಾಮಾ ದಾಳಿ ನಂತರ ಪಾಕ್ ಮೇಲೆ 200% ತೆರಿಗೆಯನ್ನ ಭಾರತ ವಿಧಿಸಿತ್ತು. ಪುಲ್ವಾಮಾ ಘಟನೆ ನಂತರ ಪಾಕ್ನಿಂದ ಭಾರತಕ್ಕೆ ರಫ್ತು ಬಹುತೇಕ ಇಳಿಕೆಯಾಗಿತ್ತು. ಪಾಕಿಸ್ತಾನದ ಜತೆಗಿನ ಪರೋಕ್ಷ ವ್ಯಾಪಾರಕ್ಕೂ ಭಾರತ ರದ್ದು ಮಾಡಿದೆ. ಭಾರತ ಪಾಕ್ ಮಧ್ಯೆ ಮೂರನೇ ದೇಶದ ಮೂಲಕ 10 ಬಿಲಿಯನ್ ವ್ಯಾಪಾರ ಮಾಡಲಾಗ್ತಿತ್ತು. ಮೂರನೇ ರಾಷ್ಟ್ರಗಳ ಮೂಲಕ ಭಾರತದ ವಸ್ತುಗಳ ಮೇಲೆ ಪಾಕ್ ಅವಲಂಬನೆಯಾಗಿತ್ತು. ಆದ್ರಿಂದ ಮೋದಿ ಸರ್ಕಾರ ಅದಕ್ಕೂ ಬ್ರೇಕ್ ಹಾಕಿದೆ. ಪರೋಕ್ಷ ರಫ್ತು ಮಾಡೋ ಕಂಪನಿಗಳ ಜೊತೆ ವ್ಯವಹಾರವನ್ನು ಸಹ ಬಂದ್ ಮಾಡಲು ಸೂಚಿಸಿದ್ದಾರೆ. ಭಾರತದ ವಸ್ತುಗಳಿಗೆ ಲೇಬಲ್ ಬದಲಿಸಿ ಪಾಕ್ಗೆ ರಫ್ತು ಮಾಡಲಾಗ್ತಿತ್ತು. ಅಲ್ಲದೆ ಅಕ್ರಮವಾಗಿ ಪಾಕ್ಗೆ ಮಾಡಲಾಗ್ತಿದ್ದ ರಫ್ತು ವ್ಯವಹಾರದ ಮೇಲೆ ಕಣ್ಣಿಡಲಾಗಿದೆ. ಯಾವುದೇ ವ್ಯಾಪಾರ ನಡೆಸದಂತೆ ರಫ್ತುದಾರರಿಗೆ ಸೂಚಿಸಲಾಗಿದೆ. ಭಾರತೀಯ ನೌಕಾಪಡೆ ಟ್ವೀಟ್ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಒಂದೇ ಟ್ವೀಟ್ ಮೂಲಕ ಪಾಕಿಸ್ತಾನಕ್ಕೆ 3 ತರಹದ ಎಚ್ಚರಿಕೆ ಕೊಟ್ಟಿದೆ. ಭಾರತೀಯ ನೌಕಾಪಡೆಯಿಂದ ಪಾಕ್ಗೆ ಖಡಕ್ ಸಂದೇಶ ರವಾನಿಸಿದ್ದು, ನೌಕಾದಳದ ತ್ರಿಶೂಲ ಶಕ್ತಿ ಅನಾವರಣಗೊಳಿಸಲಾಗಿದೆ. ಯುದ್ಧ ನೌಕೆ, ಸಬ್ ಮೆರಿನ್ ಹಾಗೂ ಹೆಲಿಕಾಪ್ಟರ್ ಪವರ್ ತೋರಿಸಲಾಗಿದೆ. ಸಾಗರದಿಂದ ಆಗಸದವರೆಗೂ ರೆಡಿ ಅಂತ ನೌಕಾಪಡೆ ಸಂದೇಶ ಕೊಟ್ಟಿದೆ. ಪಾಕಿಸ್ತಾನ ಮತ್ತು ಭಾರತ ಗಡಿಯಾಯಿತು, ವಾಯುಯಾನ ಆಯಿತು. ಈಗ ಪಾಕ್ಗೆ ಸಮುದ್ರ ಯಾನವನ್ನು ಭಾರತ ಬಂದ್ ಮಾಡಿದೆ. ಪಾಕ್ ಹಡಗು ಭಾರತ ಬಂದರು ಪ್ರವೇಶ ಮಾಡುವಂತಿಲ್ಲ. ಭಾರತದ ಯಾವುದೇ ಹಡಗು ಪಾಕ್ ಪ್ರವೇಶಿಸುವಂತಿಲ್ಲ ಅಂತ ಮೋದಿ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಸಮುದ್ರ ವ್ಯಾಪಾರಕ್ಕೂ ಮೋದಿ ಸರ್ಕಾರ ಹೊಡೆತ ಕೊಟ್ಟಿದೆ. ಬಂದರು ಇಲಾಖೆಯ ಡಿಜಿ ನಿರ್ಬಂಧ ವಿಧಿಸಿ ಆದೇಶಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.